So, hello students, namaskara. Welcome to V Karnataka. This is Basraj sir, your biology master teacher students. I hope ಎಲ್ಲರೂ ಸೇಫ್ ಆಗಿದ್ದೀರಾ, ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ. ನಿಮ್ಮೆಲ್ಲರೂ ಸಿಲೆಬಸ್ ಮುಗಿದಿದೆ ಅನ್ಕೋತೀನಿ. ನಿಮ್ದು ಎಲ್ಲಾರ್ದು ಕ್ವಶನ್ ಪ್ರಾಕ್ಟೀಸ್ ಮಾಡ್ತಾ ಇರಾ ಈಗ. ಫಾರ್ ಎಕ್ಸಾಂಪಲ್, ಎವ್ರಿ ಸಿಂಗಲ್ ಚಾಪ್ಟರ್ದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಡ್ತಾ ಇರಾ. 2 ಮಾರ್ಕ್ ಆಗಲಿ, 3 ಮಾರ್ಕ್ ಆಗಲಿ, MCQ ಆಗಲಿ, 5 ಮಾರ್ಕ್ ಆಗಲಿ, ಹಾಟ್ಸ್ ಆಗಲಿ ಪ್ರಾಕ್ಟೀಸ್ ನಡೀತಾ ಇದೆ ನಿಮ್ದು. ಸರಿನಾ? ನಡೀತಾ ಇದೆ, ಚಿಂತೆ ಮಾಡ್ಬಿಡಿ. ನಮ್ದು ಚಾನಲ್ ನಾವು ಆಗ್ಲೇ ಸ್ಟಾರ್ಟ್ ಮಾಡಿದ್ವಿ, ರೈಟ್? ಸ್ಟೂಡೆಂಟ್ಸ್, ಈ ನಿಮ್ ಪ್ರಿಪರೇಷನ್ ಅಲ್ಲಿ ನಿಮ್ಗೆ ಒಂದು ಕ್ವೆಶನ್ ಮೈಂಡ್ ಅಲ್ಲಿ ಬರ್ತಾ ಇರ್ಬೇಕೀಗ. ಸರ್, ನಮ್ದು ಬೋರ್ಡ್ ಕಡೆಯಿಂದ ಈ ವರ್ಷ 3 ಮಾಡೆಲ್ ಪೇಪರ್ ಕೊಟ್ಟಿದ್ದಾರೆ. ಆ 3 ಮಾಡೆಲ್ ಪೇಪರ್ ಜೊತೆಗೆ ನಮ್ಗೆ 3 ತರದ್ದು ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ 3 ಡಿಫರೆಂಟ್ ಬ್ಲೂ ಪ್ರಿಂಟ್ಸ್ ನಾವು. ಈ 3 ಬ್ಲೂ ಪ್ರಿಂಟ್ ಅಲ್ಲಿ ನಾನು ಯಾವ ಬ್ಲೂ ಪ್ರಿಂಟ್ ನ ಯೂಸ್ ಮಾಡಬೇಕು, ಯಾವ ಬ್ಲೂ ಪ್ರಿಂಟ್ ಇಂದ ಕ್ವೆಶನ್ಸ್ ಬರುತ್ತೆ ಎಕ್ಸಾಮ್ ಅಲ್ಲಿ, ಆ ಕ್ವೆಶನ್ ಮೈಂಡ್ ಅಲ್ಲಿ ಇರುತ್ತೆ. ನೀವು ಲಾಸ್ಟ್ ವರೆಗೂ ಯೋಚನೆ ಮಾಡ್ತಿದ್ದೀರಾ, ಸರ್ ಈ ಚಾಪ್ಟರ್ ಇಂಪಾರ್ಟೆಂಟ್ ಇಷ್ಟು ಇಲ್ಲ ಅಂತ. ಸರಿನಾ? ಸೊ ಈ ವಿಡಿಯೋದಲ್ಲಿ, ಇನ್ ದಿಸ್ ವಿಡಿಯೋ ಐ ವಿಲ್ ಬಿ ಟೆಲಿಂಗ್ ಯು ವಾಟ್ ಇಸ್ ದ ನೀಡ್ ಆಫ್ ಅ ಬ್ಲೂ ಪ್ರಿಂಟ್. ಈ ಬ್ಲೂ ಪ್ರಿಂಟ್ ಆಕ್ಚುಲಿ ಯೂಸ್ ಏನು ಅದು ಹೇಳ್ತೀನಿ. ವಿಲ್ ದ ಕ್ವೆಶನ್ಸ್ ಕಮ್ ಡೈರೆಕ್ಟ್ಲಿ ಫ್ರಮ್ ದ ಮಾಡೆಲ್ ಪೇಪರ್ ಇಂದ ಬರುತ್ತಾ ಅದು ಕೂಡ ಹೇಳ್ತೀನಿ. ಅಂಡ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ವಿಚ್ ಬ್ಲೂ ಪ್ರಿಂಟ್ ಟು ಫಾಲೋ ಅಂತ ನಿಮ್ಗೆ ಲಾಸ್ಟ್ ಅದು ಕೂಡ ಹೇಳ್ತೀನಿ. ಸೊ ಫಸ್ಟ್ ಪಾಯಿಂಟ್ ಬರೋದ ಈಗ, ವಾಟ್ ಇಸ್ ದ ನೀಡ್ ಆಫ್ ಅ ಬ್ಲೂ ಪ್ರಿಂಟ್. ಈ ಬ್ಲೂ ಪ್ರಿಂಟ್ ಆಕ್ಚುಯಲ್ ಯೂಸ್ ಏನು ಅರ್ಥ ಮಾಡಿ ಸ್ಟೂಡೆಂಟ್ಸ್. ದ ಆಕ್ಚುಯಲ್ ಯೂಸ್ ಆಫ್ ಬ್ಲೂ ಪ್ರಿಂಟ್ ಇಸ್ ಟು ಫೈಂಡ್ ವೇಟೇಜ್. ಏನ್ ವೇಟೇಜು? ನಿಮ್ ಸಿಲೆಬಸ್ ಅಲ್ಲಿ, ಎಸ್ಪೆಷಲಿ ಬಯೋ, ನಾನೇ ಬಯೋ ಅಲ್ಲಿ ಕೊಡ್ತೀನಿ, ಬಯೋ ಎಕ್ಸಾಂಪಲ್ ತಗೋತೀನಿ. ನಿಮ್ದು ಬಯಾಲಜಿ ಸಿಲೆಬಸ್ ಅಲ್ಲಿ ಎವ್ರಿ ಸಿಂಗಲ್ ಚಾಪ್ಟರ್ಗೆ ಬೇರೆ ಬೇರೆ ವೇಟೇಜ್ ಇದೆ. ಕೆಲವು ಚಾಪ್ಟರ್ ವೇಟೇಜ್ ಜಾಸ್ತಿ ಇರುತ್ತೆ, ಕೆಲವು ಟಾಪಿಕ್ಸ್, ಕೆಲವು ಚಾಪ್ಟರ್ಸ್ ವೇಟೇಜ್ ಕಮ್ಮಿ ಇರುತ್ತೆ. ಎಕ್ಸಾಂಪಲ್ ನೋಡಿ, ಇಲ್ಲಿ ಇದು ನಿಮ್ದು ಬ್ಲೂ ಪ್ರಿಂಟ್ ನಂಬರ್ 1. ಬ್ಲೂ ಪ್ರಿಂಟ್ ನಂಬರ್ 1 ಇದು. ಚೆನ್ನಾಗಿ ಬ್ಲೂ ಪ್ರಿಂಟ್ 1 ಇದು. ಇಲ್ಲಿ ನೋಡಿದ್ರೆ ನೀವು ಎಂಟೈರ್ ಮಾರ್ಕ್ಸ್ ಅಲ್ಲಿ ನಿಮ್ಗೆ ಹೈಯೆಸ್ಟ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇರೋದು ನಿಮ್ದು ಜೆನೆಟಿಕ್ಸ್ ಅಲ್ಲಿ, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, ಮಾಲಿಕ್ಯುಲರ್ ಬೇಸಿಸ್, 13 ಮಾರ್ಕ್ಸ್. ಅದೇ ನೀವು ನಿಮ್ದು ಎಂಟೈರ್ ಎಕಾಲಜಿ ನೋಡಿ, ಈ 3 ಚಾಪ್ಟರ್ ಸೇರಿಸಿದ್ರು ಕೂಡ ನಿಮ್ಗೆ ಆಲ್ಮೋಸ್ಟ್ ಎಷ್ಟು 6 10 6 16 ಮಾರ್ಕ್ಸ್. 16 ಮಾರ್ಕ್ಸ್ ಈ 3 ಚಾಪ್ಟರ್ ಇಂದ. ಇಲ್ಲಿ 1 ಚಾಪ್ಟರ್ ಇಂದ 13 ಮಾರ್ಕ್ಸ್. ಸೊ ನಿಮ್ಗೆ ಬ್ಲೂ ಪ್ರಿಂಟ್ ಇಂದ ಏನ್ ಗೊತ್ತಾಗುತ್ತೆ ಅಂದ್ರೆ ವೇಟೇಜ್ ಗೊತ್ತಾಗುತ್ತೆ. ನೀವು ಯಾವ ಚಾಪ್ಟರ್ಗೆ ಜಾಸ್ತಿ ಫೋಕಸ್ ಮಾಡಬೇಕು, ಯಾವ ಚಾಪ್ಟರ್ ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು, ಯಾವ ಚಾಪ್ಟರ್ ಜಾಸ್ತಿ ರಿವೈಸ್ ಮಾಡಬೇಕು ಅಂತ ಇಲ್ಲೇ ಗೊತ್ತಾಗುತ್ತೆ. ಸೊ ಫಸ್ಟ್ ಪಾಯಿಂಟ್ ಕ್ಲಿಯರ್ ಎಲ್ಲರಿಗೂ. ಸೆಕೆಂಡ್ ಟಾಪಿಕ್ ಏನು, ವಿಲ್ ದ ಕ್ವೆಶನ್ಸ್ ಕಮ್ ಡೈರೆಕ್ಟ್ಲಿ ಫ್ರಮ್ ದ ಮಾಡೆಲ್ ಪೇಪರ್. ಸೊ ನಮ್ಗೆ 3 ಮಾಡೆಲ್ ಪೇಪರ್ ಕೊಟ್ಟಿದ್ದಾರೆ. ನಾ 3 ಮಾಡೆಲ್ ಪೇಪರ್ ನ ಬಹಟ್ ಮಾಡ್ಕೊಂಡು ಹೋಗ್ತೀನಿ. ಅದೇ ಕ್ವೆಶನ್ ಬರುತ್ತಾ? ಬರಲ್ಲ. ದೇರ್ ಇಸ್ ಅ ವೆರಿ ಹೈ ಚಾನ್ಸ್ ಕ್ವೆಶನ್ಸ್ ಸೇಮ್ ರಿಪೀಟ್ ಆಗಲ್ಲ, ಬಟ್ ಕಾನ್ಸೆಪ್ಟ್ ರಿಪೀಟ್ ಆಗ್ಬೋದು. ಏನಪ್ಪ ಅರ್ಥ ಸರ್? ಅರ್ಥ ಏನು? ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ನೀವು ಬ್ಲೂ ಪ್ರಿಂಟ್ ತೆಗೆದು ನೋಡಿದ್ರೆ ಜೆನೆಟಿಕ್ಸ್ ಇಂದ ದೇ ಹ್ಯಾವ್ ಆಸ್ಕ್ಡ್ ಯು ಕ್ವೆಶನ್ ಆನ್ ಯುವರ್ ಮೋನೋ ಹೈಬ್ರಿಡ್ ಕ್ರಾಸ್, ಡೈ ಹೈಬ್ರಿಡ್ ಕ್ರಾಸ್, ಇನ್ಕಂಪ್ಲೀಟ್ ಡಾಮಿನೆನ್ಸ್. ಈ 3 ಟಾಪಿಕ್ ಮೇಲೆ ವೆರಿ ಹೈ ಚಾನ್ಸ್ ನಿಮ್ಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಒಂದು ಕ್ವೆಶನ್ ಬರುತ್ತೆ ಅಂತ ಚಾನ್ಸ್ ಇದೆ, ತುಂಬಾ ಹೈ ಚಾನ್ಸ್ ಇದೆ. ಸರಿನಾ? ಸೇಮ್ ಕ್ವೆಶನ್ ಬರಲ್ಲ, ಬಟ್ ಕಾನ್ಸೆಪ್ಟ್ಸ್ ರಿಪೀಟ್ ಆಗಿರುತ್ತೆ. ಸರಿನಾ? ಸೊ ದಟ್ ಇಸ್ ಒನ್ ಥಿಂಗ್ ವಿಚ್ ಯು ನೀಡ್ ಟು ನೋ. ಕ್ವೆಶನ್ ರಿಪೀಟ್ ಆಗಲ್ಲ, ಸರಿನಾ? ಬಟ್ ನಿಮ್ ಲಕ್ ಚೆನ್ನಾಗಿದೆ ಅನ್ಕೊಳ್ಳಿ. ನೀವು ದೇವರಿಗೆ ಒಳ್ಳೆ ನಮಸ್ಕಾರ ಮಾಡಿ ಆರತಿ ಮಾಡಿ ಬಂದಿರಾ. ಯಾವಾಗೋ ರೇರ್ ಕೇಸ್ ಅಲ್ಲಿ ಕ್ವೆಶನ್ ರಿಪೀಟ್ ಆಗ್ಬೋದು. ಅದು 1 ಮಾರ್ಕ್ ಇಲ್ಲ 2 ಮಾರ್ಕ್. ಸರಿನಾ? ಸೊ ನೀವು ಮಾಡೆಲ್ ಪೇಪರ್ ನಿಮ್ಗೆ ಯಾಕೆ ಕೊಡಂತಂದ್ರೆ ಟು ಗೆಟ್ ಅ ಐಡಿಯಾ ಫಾರ್ ಡಿಫಿಕಲ್ಟಿ ಲೆವೆಲ್ ಆಫ್ ಕ್ವೆಶನ್. ನಿಮಗೆ ಯಾವ ತರ ಡಿಫಿಕಲ್ಟ್ ಕ್ವೆಶನ್ಸ್ ಕೇಳ್ಬೋದಲ್ಲ, ಆ ಐಡಿಯಾ ನಿಮ್ಗೆ ಕೊಡೋದಕ್ಕೆ ಮಾಡೆಲ್ ಪೇಪರ್ ಕೊಡೋದು. 1 ಮಾರ್ಕ್ ಅಲ್ಲಿ ಯಾವ ತರ ಕ್ವೆಶನ್ ಕೊಡ್ತಾರೆ ನಿಮ್ಗೆ, MCQ ಅಲ್ಲಿ ಯಾವ ಡಿಫಿಕಲ್ಟಿ ಲೆವೆಲ್ ಕೊಡ್ತಾರೆ ನಿಮ್ಗೆ, 5 ಮಾರ್ಕ್ ಹಾಟ್ಸ್ ಎಷ್ಟು ಡಿಫಿಕಲ್ಟಿ ಲೆವೆಲ್ ಕೊಡ್ತಾರೆ. ಸೊ ಡಿಫಿಕಲ್ಟಿ ಲೆವೆಲ್ ಅಂಡರ್ಸ್ಟ್ಯಾಂಡ್ ಮಾಡಕ್ಕೆ ನಿಮಗೆ ಮಾಡೆಲ್ ಪೇಪರ್ ಇರೋದು, ಬ್ಲೂ ಪ್ರಿಂಟ್ ಇರೋದು ವೇಟೇಜ್ ಕಲಿಯೋದಕ್ಕೆ. ಲಾಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ವಿಚ್ ಬ್ಲೂ ಪ್ರಿಂಟ್ ಟು ಫಾಲೋ. ನಿಮ್ಗೀಗ ಇದು ಬ್ಲೂ ಪ್ರಿಂಟ್ ನಂಬರ್ 1, ಬ್ಲೂ ಪ್ರಿಂಟ್ ನಂಬರ್ 1, ಬ್ಲೂ ಪ್ರಿಂಟ್ ನಂಬರ್ 2, ಬ್ಲೂ ಪ್ರಿಂಟ್ ನಂಬರ್ 3. ನನ್ನ ಹತ್ರ ಈಗ 3 ಡಿಫರೆಂಟ್ ಬ್ಲೂ ಪ್ರಿಂಟ್ಸ್ ಇದೆ ಇಲ್ಲಿ. ನೀವೀಗ ಮ್ಯಾಚ್ ಡಿಫರೆನ್ಸ್ ಕಂಡುಹಿಡಿಯಿರಿ. ಈ ನಂಬರ್ ಚೇಂಜ್ ಆಗುತ್ತೆ ನೋಡ್ಕೊಳ್ಳಿ, ಈ ನಂಬರ್ ಚೇಂಜ್ ಆಗುತ್ತೆ ನೋಡ್ಕೊಳ್ಳಿ. ಇದು ಬ್ಲೂ ಪ್ರಿಂಟ್ ನಂಬರ್ 3, ಇದು 2 ಸೇಮ್ ಟು ಸೇಮ್, 1 ಸೇಮ್ ಟು ಸೇಮ್. ಇಲ್ಲಿ ಇದೊಂದು ಮಾತ್ರ ಚೇಂಜ್ ಆಗಿರ್ಬೋದು. ಅದು ಬಿಟ್ರೆ 3 ಬ್ಲೂ ಪ್ರಿಂಟ್ ಅಲ್ಲಿ ಎವ್ರಿ ಸಿಂಗಲ್ ಚಾಪ್ಟರ್ಗೆ ಒಂದೇ ತರದ ವೇಟೇಜ್ ಕೊಟ್ಟಿದ್ದಾರೆ, ವೇಟೇಜ್ ಚೇಂಜ್ ಇಲ್ಲ. ನಾವು ಕ್ವೆಶನ್, ಓಕೆ ಫೈನ್ ಸರ್, ಕ್ವೆಶನ್ ಅಲ್ಲಿ ಚೇಂಜ್ ಮಾಡಿರ್ಬೋದು ಅವರು. ನೋಡದಾ? ನೋಡಿ, ಫಾರ್ ಎಕ್ಸಾಂಪಲ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲೈಯಿಂಗ್ ಪ್ಲಾಂಟ್ಸ್ ನೋಡಿ. ಇಲ್ಲಿ ನಿಮ್ಗೆ ಒಂದು ಬ್ಲೂ ಪ್ರಿಂಟ್ 1 ಅಲ್ಲಿ ಒಂದು ಶಾರ್ಟ್ ಆನ್ಸರ್, ಒಂದು MCQ. ಶಾರ್ಟ್ ಆನ್ಸರ್, MCQ, ಆಮೇಲೆ ಶಾರ್ಟ್ ಆನ್ಸರ್ 3 ಮತ್ತೆ ಲಾಂಗ್ ಆನ್ಸರ್. ಸರ್ ಶಾರ್ಟ್ ಆನ್ಸರ್ 3 ಲಾಂಗ್ ಆನ್ಸರ್ ಇದೆ. ಸರ್ ಇಲ್ಲಿ ನೋಡಿ, 1 MCQ ಸೇಮ್, ಶಾರ್ಟ್ ಆನ್ಸರ್ 2 ಸೇಮ್, ಶಾರ್ಟ್ ಆನ್ಸರ್ 3 ಸೇಮ್, ಮತ್ತೆ ಒಂದೇ ಲಾಂಗ್ ಆನ್ಸರ್. ಸೊ
ನಂಬರ್ ಆಫ್ ಕ್ವಶನ್ಸ್, ಟೈಪ್ ಆಫ್ ಮಾರ್ಕ್ಸ್ ಬರೋದು ಚಾಪ್ಟರ್ ಇಂದ ಸೇಮೇ ಇರುತ್ತೆ. ದ ಓನ್ಲಿ ಡಿಫರೆನ್ಸ್ ಏನ್ ಬರೋದಂದ್ರೆ ಈ ಚಾಪ್ಟರ್ ಇಂದ ನಿಮ್ಗೆ ಹಾರ್ಟ್ಸ್ ಇಂದ ಒಂದು ಕ್ವಶನ್ ಬರ್ಬೋದು, ಇಲ್ಲ ಅಂದ್ರೆ ನಿಮ್ ಲಕ್ ಚೆನ್ನಾಗಿದ್ರೆ ಹಾರ್ಟ್ಸ್ ಬಿಟ್ಟು ನಿಮ್ಗೆ ಅವರು ಬರೀ ಅಂಡರ್ಸ್ಟ್ಯಾಂಡಿಂಗ್ ಇಂದ ಲಾಂಗ್ ಆನ್ಸರ್ ಕೇಳ್ತಾರೆ. ಸೊ ನಿಮ್ಗೆ ಚಾಪ್ಟರ್ ನೀವು ಕಲಿಲೇಬೇಕು, ಫುಲ್ ಚಾಪ್ಟರ್ ಕಲಿಲೇಬೇಕು. ಇಟ್ಸ್ ಓನ್ಲಿ ಅ ಮ್ಯಾಟರ್ ಆಫ್ ಲಾಂಗ್ ಆನ್ಸರ್ ಕೊಡ್ತಾರೆ. ಹಾರ್ಟ್ಸ್ ಕೊಟ್ರೆ ನಿಮ್ಗೆ ಅವರು ಡಬಲ್ ಫರ್ಟಿಲೈಸೇಷನ್ ಮೇಲೆ ಕೇಳ್ಬೋದು ಕ್ವಶನ್. ನಿಮ್ಗೆ ನಾರ್ಮಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಕೊಟ್ರೆ ನಿಮ್ಗೆ ದೇ ವಿಲ್ ಆಸ್ಕ್ ಯು ಕ್ವಶನ್ ಆನ್ ಡಬಲ್ ಫರ್ಟಿಲೈಸೇಷನ್ ನಿಮ್ಗೆ, ಬಟ್ ದೇ ಆಸ್ಕ್ ಯು ಟು ಡ್ರಾ ದ ಡಯಾಗ್ರಾಮ್, ಮತ್ತೆ ಫುಲ್ ಪಾಯಿಂಟ್ಸ್ ಬೈ ಪಾಯಿಂಟ್ ಬರಿಬೇಕು ಕೇಳ್ತಾರೆ. ವಾಟ್ ಇಸ್ ಟ್ರಿಪಲ್ ಫ್ಯೂಷನ್, ವಾಟ್ ಇಸ್ ಎನ್ಗ್ಯಾಮಿ ಅಂತ ಕೇಳ್ತಾರೆ. ಸೊ ನಿಮ್ಗೆ ಕಾನ್ಸೆಪ್ಟ್ ಬರೋದು ಕೂಡ ಸೇಮೇ ಇರುತ್ತೆ, ಬಟ್ ಕಾನ್ಸೆಪ್ಟ್ ಲೆವೆಲ್ ಮೇಲೆ ಕೆಳಗೆ ಆಗ್ಬೋದು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿಸ್ಕೊಳ್ಳಿ. ಲೆಟ್ಸ್ ಟೇಕ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಬ್ಲೂ ಪ್ರಿಂಟ್ ನಂಬರ್ 1 ನೋಡಿ. ಇಲ್ಲಿ ನಿಮ್ಗೆ ಒಂದು MCQ, ಒಂದು ಶಾರ್ಟ್ ಆನ್ಸರ್, 2 ಲಾಂಗ್ ಆನ್ಸರ್. ಇಲ್ಲಿ ನಿಮ್ಗೆ ಹಾರ್ಟ್ಸ್ ಕೇಳ್ಬೋದು, ಇಲ್ಲ ಅಪ್ಲಿಕೇಶನ್ ಕೇಳ್ಬೋದು. ಬ್ಲೂ ಪ್ರಿಂಟ್ 1 ಬಂದ್ರೆ ಬ್ಲೂ ಪ್ರಿಂಟ್ 2 ನೋಡಿ. ಇಲ್ಲಿ ನಿಮ್ಗೆ ಮತ್ತೆ ಲಾಂಗ್ ಆನ್ಸರ್ ಇದೆ, ಒಂದು ಲಾಂಗ್ ಆನ್ಸರ್ ಮತ್ತೆ ಇನ್ನೊಂದು ಲಾಂಗ್ ಆನ್ಸರ್, 2 ಲಾಂಗ್ ಆನ್ಸರ್ ಇದೆ. ಸೊ ನಿಮ್ಗೆ ಇಲ್ಲಿ ಹಾರ್ಟ್ಸ್ ಬರ್ಬೋದು, ಇಲ್ಲಿಂದ ಹಾರ್ಟ್ಸ್ ಬರಲ್ಲ, ಅಷ್ಟೇ ಡಿಫ್ರೆನ್ಸ್. ಅಕಸ್ಮಾತ್ ಇಲ್ಲಿ ಹಾರ್ಟ್ಸ್ ಬರಲ್ಲ, ಇಲ್ಲಿ ಹಾರ್ಟ್ಸ್ ಬಂದ್ಬಿಡುತ್ತೆ. ಸೊ ನಿಮ್ಗೆ ಬ್ಲೂ ಪ್ರಿಂಟ್ ಅಲ್ಲಿ ನಿಮ್ಗೆ ಯಾವ ತರ ಕ್ವಶನ್ ಬರೋದನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಎವ್ರಿ ಸಿಂಗಲ್ ಚಾಪ್ಟರ್ ಇಸ್ ಇಂಪಾರ್ಟೆಂಟ್. ನೀವು ಎವ್ರಿ ಸಿಂಗಲ್ ಚಾಪ್ಟರ್ನ ನೀವು ವೇಟೇಜ್ ಪ್ರಕಾರ ಕಲೀರಿ, ಕ್ವಶನ್ ಪ್ರಕಾರ ಕಲಿಬೇಡಿ ಈಗ. ಯಾಕಂತಂದ್ರೆ ದೇರ್ ಇಸ್ ಅ ವೆರಿ ಹೈ ಚಾನ್ಸ್ ದಟ್ ಈ 3 ಬ್ಲೂ ಪ್ರಿಂಟ್ ಮಿಕ್ಸ್ ಆಗಿ ಕೂಡ ಬರ್ಬೋದು. ಸೊ ಮೈ ಆನ್ಸರ್ ಟು ದ ಫೈನಲ್ ಕ್ವೆಶ್ಚನ್ ಇಸ್, ಸ್ಟೂಡೆಂಟ್ಸ್, try to study the chapter based on weightage, not on the questions. ಸರಿನಾ? ಸೊ ವೇಟೇಜ್ ಮೇಲೆ ಕಲೀರಿ, ಹೈ ವೇಟೇಜ್ ಕಲೀರಿ, ಬಿಕಾಸ್ ಅಲ್ಲಿಂದ ಕೇಳಿದ್ರೆ ಬೇರೆ ಚಾಪ್ಟರ್ ಇಂದ ಕೇಳ್ತಾರೆ ಕ್ವಶನ್ ಹಾರ್ಟ್ಸ್ ನ. ಸರಿನಾ? ಸೊ ಡೋಂಟ್ ಹ್ಯಾವ್ ಟು ವರಿ, 3 ಬ್ಲೂ ಪ್ರಿಂಟ್ ಕೂಡ ಮಿಕ್ಸ್ ಆಗಿ ಬರುತ್ತೆ. ಸೊ ಮೇಕ್ ಅ ಕಾಮನ್ ಬ್ಲೂ ಪ್ರಿಂಟ್ ನ ಕೊಡ್ಬೋದು ನಿಮ್ಗೆ, 3 ಮಿಕ್ಸ್ ಮಾಡಕ್ ಕೊಡ್ತಾರೆ. ಇಟ್ಸ್ ನಾಟ್ ಗೋನ್ ಬಿ ಲೈಕ್ 1 ಅಂತ. ಸರಿನಾ ಸ್ಟೂಡೆಂಟ್ಸ್? ಅದನ್ನ ಲಾಸ್ಟ್ ಅಬ್ಸರ್ವೇಷನ್ ಇದು, ರೈಟ್? ಸೊ 3 ಬ್ಲೂ ಪ್ರಿಂಟ್ ಅಲ್ಲಿ ಈಕ್ವಲಿ ವೇಟೇಜ್ ಇದೆ, ಯಾವ್ದಾದ್ರು ಕೊಡ್ಬೋದು, 3 ಮಿಕ್ಸ್ ಮಾಡಿ ಕೊಡ್ಬೋದು, ರೈಟ್? ಸೊ ಡೋಂಟ್ ವರಿ ಅಬೌಟ್ ಬ್ಲೂ ಪ್ರಿಂಟ್, ಓನ್ಲಿ ಥಿಂಗ್ ಟು ವರಿ ಅಬೌಟ್ ಇಸ್ ವೇಟೇಜ್ ವಿತ್ ದ ಡಿಫಿಕಲ್ಟಿ ಲೆವೆಲ್, and you're good to go. ಸ್ಟೂಡೆಂಟ್ಸ್, ನಿಮ್ಗೆ ಲಾಸ್ಟ್ ಥಿಂಗ್ ಏನಂತಂದ್ರೆ, ಇಫ್ ಯು ವಾಂಟ್ ಟು ನೋ ಸರ್ ಯಾವ ತರ ಕ್ವಶನ್ ಕೊಡ್ತಾರೆ ನಿಮ್ಗೆ, ಇವತ್ತು ಈ ಚಾನಲ್ಗೆ ಹೋದ್ರೆ ಇಲ್ಲಿ ನೋಡಿ ಟಾಪ್ ಬಯಾಲಜಿ ಕ್ವಶನ್ಸ್ 90% ಇದರಿಂದ ಕ್ವಶನ್ ಬರುತ್ತೆ. ಯಾಕಂದ್ರೆ ವಿ ಹ್ಯಾವ್ ಮೇಡ್ ಶೋರ್ ಈ ಕ್ವಶನ್ಸ್ ಡಿಫಿಕಲ್ಟ್ ಕ್ವಶನ್ಸ್ ಆಗಿರುತ್ತೆ, ಹಾರ್ಡ್ಸ್ ಇರುತ್ತೆ, ಎಲ್ಲ ಇರುತ್ತೆ ಇಲ್ಲಿ. ಸೊ ಚಾನಲ್ ಅಲ್ಲಿ ಅಟೆಂಡ್ ಮಾಡಿ ಕ್ಲಾಸಸ್ ನ. ನೀವು ಇಲ್ಲಿ ಹೋದ್ರು ಕೂಡ ನೋಡಿ, ಇಲ್ಲಿ ನೀವು ವಿಡಿಯೋಸ್ ಹೋಗ್ತೀರ ನೋಡಿ, ವಿಡಿಯೋಸ್ ಕೂಡ ಎಲ್ಲಾ ತರದ ವಿಡಿಯೋಸ್ ಬರ್ತಾ ಇದೆ ನೋಡಿ. ಇಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಫಾರ್ಮುಲಾಸ್, ಇಲ್ಲಿ ನಿಮಗೆ ಟ್ರೆಂಡ್ ಅನಾಲಿಸಿಸ್, ಡಯಾಗ್ರಾಮ್ಸ್, ಸರಿನಾ? ಚಾಪ್ಟರ್ ಇನ್ 60 minutes, ಚಾಪ್ಟರ್ ಇನ್ 90 minutes, ಚಾಪ್ಟರ್ ಇನ್ 45 minutes. ಸೊ ನಿಮ್ಗೆ ಎಲ್ಲಾ ತರದ್ದು ನಾವು ಮಾಡಿಸ್ತಾ ಇದೀವಿ. ಸೊ ನಿಮ್ ಮಿಕ್ಕಿದೇನಂದ್ರೆ ನೀವು ಅಟೆಂಟಿವ್ ಆಗಿರ್ಬೇಕು, ಎವ್ರಿ ಡೇ ಕಲಿಬೇಕು. ಓಕೆನಾ ಸ್ಟೂಡೆಂಟ್ಸ್? ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಸಿ ಇನ್ ದ ನೆಕ್ಸ್ಟ್ ಲೆಕ್ಚರ್. ಬೈ ಬೈ, ಟೇಕ್ ಕೇರ್ until then, all of you.